ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ತುಂಬ ಕಾಡೋ ಕಾಟ ಅಂತಂದರೆ ಸ್ಕೂಲ್ ಮಕ್ಕಳಿಗೆ ಮತ್ತು ಕಾಲೇಜ್ ಅವ್ರಿಗೆ ತಲೆಯಲ್ಲಿ ಏನು ಅದು ತುಂಬಾ ನಮಗೆ ನವೆ ಕೊಡುತ್ತೆ, ಕಿರಿಕಿರಿ ಕೊಡುತ್ತೆ ಮತ್ತು ತುಂಬ ಇರಿಟೇಟಿಂಗ್ ಆಗಿರುತ್ತೆ. ಅದನ್ನು ದೂರ ಮಾಡೋದಕ್ಕೆ ನಾನು ಪಾರ್ಲರಲ್ಲಿ ಲೈಸ್ ಟ್ರೀಟ್ಮೆಂಟ್ ಅನ್ನೋದು ಮಾಡ್ತೀನಿ. ಬಟ್ ಅದು ದೂರ ಇರೋರೆಲ್ಲ ಪಾರ್ಲರ್ಗೆ ಬರೋದಕ್ಕಾಗೋದಿಲ್ಲ. ಆದ್ದರಿಂದ ನೀವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಲೈಸ್ ಟ್ರೀಟ್ಮೆಂಟ್ ಅನ್ನೋದು, ಯಾವ ಕ್ರೀಮ್ ಯೂಸ್ ಮಾಡ್ತೀನಿ, ನಾನು ಪಾರ್ಲರಲ್ಲಿ ಹೇಗೆ ದೂರ ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ವಿಡಿಯೋ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ. ಇನ್ನು ನಾನಿವತ್ತು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ಮತ್ತು ಸೋರೆಕಾಯಿದ್ದು ನಾನು ಪಲ್ಯ ಮತ್ತು ಗೊಜ್ಜು ರೀತಿಯಾಗಿ ಮಾಡ್ಕೊಂಡಿದ್ದೆ. ಈರುಳ್ಳಿ, ಟೊಮೆಟೊ ಮತ್ತು ಸೋರೆಕಾಯಿ, ಉಪ್ಪು, ಖಾರ, ಧನಿಯಾ ಪುಡಿ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಯಿಸ್ಕೊಂಡೆ. ಅದು ಫ್ರೈನೂ ಆಗುತ್ತೆ ಮತ್ತು ಗೊಜ್ಜೂ ಆಗುತ್ತೆ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಸಾರಿಗೆ ನಾನು ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತೊಗರಿ ಬೇಳೆಯಲ್ಲಿ ಸೊಪ್ಪನ್ನು ಮತ್ತು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಬೇಯಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ನಾನು ಒಗ್ಗರಣೆ ಅನ್ನೋದು ಮಾಡ್ಕೊಂಡಿದ್ದೀನಿ. ನಂತರ ನನ್ನ ಪಾರ್ಲರ್ಗೆ ರೆಗ್ಯುಲರಾಗಿ ಬರೋ ಕಸ್ಟಮರ್ ಬಂದುಬಿಟ್ಟು ಬೆಳಗ್ಗೆನೇ ಪಾರ್ಲರ್ಗೆ ಬಂದು ಅವರು ಏನೋ ಫಂಕ್ಷನ್ ಇದೆ ಅಂತಂದ್ಬಿಟ್ಟು 14 ಸ್ಯಾರೀಸ್ ಅನ್ನೋದು ಪ್ರೀಪ್ಲೇಟಿಂಗ್ಗೆ ಕೊಟ್ಟರು, ಸಿಲ್ಕ್ ಸ್ಯಾರೀಸು. ಅದನ್ನು ನಾನು ಪ್ರೀಪ್ಲೇಟಿಂಗ್ ಮಾಡಿಬಿಟ್ಟು ಅವ್ರಿಗೆ ಫ್ರೈಡೇ ಅಷ್ಟೊತ್ತರಲ್ಲಿ ನಾನು ಅವ್ರಿಗೆ ರಿಟರ್ನ್ ಮಾಡಬೇಕು. ತುಂಬ ಜನ ಕೇಳ್ತಾ ಇದ್ರಿ ಪ್ರೀಪ್ಲೇಟಿಂಗ್ಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ, ಮತ್ತು ಎಲ್ಲಾದರೂ ಆಗಲಿ ಕೊರಿಯರ್ ಮಾಡ್ತೀರಾ, ನಾವು ದೂರ ಇದ್ರೇನು ಕೊರಿಯರ್ ಮಾಡ್ತೀರಾ ಅಂತಂದ್ಬಿಟ್ಟು. ನಾನು ತುಂಬ ದೂರ ಇದ್ದರೆ ಎಲ್ಲ ಕೊರಿಯರ್ ಮಾಡೋದಕ್ಕಾಗೋದಿಲ್ಲ. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಕೊರಿಯರ್ ಅನ್ನೋದು ಮಾಡಿಕೊಡ್ತೀನಿ. ನಂತರ ಬ್ಯಾಂಗ್ಳೂರಲ್ಲಿ ಸರೌಂಡಿಂಗ್ಸಲ್ಲಿರೋರಿಗೆ ನಾನು ಕೊರಿಯರ್ ಪ್ರೀಪ್ಲೇಟಿಂಗ್ ಸರ್ವಿಸ್ ಅನ್ನೋದು ಕೊಡ್ತೀನಿ. ತುಂಬ ದೂರ ಇರೋರಿಗೆ ಅಂತಂದರೆ ಕಷ್ಟ. ಆದ್ದರಿಂದ ನನಗೆ ಪಾರ್ಲರಲ್ಲೇ ಆಲ್ಮೋಸ್ಟ್ ಆರ್ಡರ್ಸ್ ಬರೋದ್ರಿಂದ ನಾನು ಔಟ್ಸೈಡ್ ಆರ್ಡರ್ಸ್ ತುಂಬ ತೊಗೊತಾ ಇಲ್ಲ. ಇದೆಲ್ಲನೂ ಸಹ ನನಗೆ ಕಸ್ಟಮರ್ ಕೊಟ್ಟಿರೋದು. ಇಷ್ಟು ಸ್ಯಾರೀಸ್ನೂ ಸಹ ನಾನು ಪ್ರೀಪ್ಲೇಟಿಂಗ್ ಮಾಡಿ ಅವ್ರ ಮೆಜರ್ಮೆಂಟಿಗೆ ತಕ್ಕನಂಗೆ ನಾನು ಡೆಲಿವರಿ ಅನ್ನೋದು ಕೊಡ್ತೀನಿ. ನಾನು ಪ್ರೀಪ್ಲೇಟಿಂಗ್ಗೆ ಬಂದುಬಿಟ್ಟು ಸಿಲ್ಕ್ ಸ್ಯಾರೀಸ್ಗೆ ಬಂದುಬಿಟ್ಟು 300 ರುಪೀಸ್ ತೊಗೊತೀನಿ, ನಾರ್ಮಲ್ ಸ್ಯಾರೀಸ್ಗೆ 250 ರುಪೀಸ್ ತೊಗೊತೀನಿ. ನೋಡಿ, ಇದು ಬಂದುಬಿಟ್ಟು ಇದೇ ನಾನು ಹೇಳ್ದಂತಹ ಲೈಸ್ ಕ್ರೀಮು, ಅಂದರೆ ಏನು ಹೋಗೋದಕ್ಕೆ ಈ ಕ್ರೀಮೇ ನಮಗೆ ಯೂಸ್ ಆಗೋದು. ಇದನ್ನು ನೀವು ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಲ್ಲಾದರೂ ಮೆಡಿಕಲ್ ಶಾಪಲ್ಲಿ ಸಿಗೋದು ಸ್ವಲ್ಪ ಕಷ್ಟ, ಬಟ್ ಟ್ರೈ ಮಾಡಿದ್ರೆ ಸಿಗುತ್ತೆ. ಇದನ್ನು ತೊಗೊಬೋದು. ಇದು ಬಂದುಬಿಟ್ಟು 201 ರೂಪಿ ಅಷ್ಟೇ. ಇದನ್ನು ಫಸ್ಟು ನಾವೇನು ಮಾಡ್ಕೋಬೇಕಂದ್ರೆ ಹೇರ್ ಫಸ್ಟು ನಾವು ಆಲ್ರೆಡಿ ಶಾಂಪೂ ಮಾಡಿ ಒಣಗಿಸಿರ್ಬೇಕು ಕೂದಲನ್ನ, ಆಯಿಲೆಲ್ಲ ಇಟ್ಟಿರಬಾರ್ದು. ಅಂತಹ ಕೂದಲಿಗೆ ನಾವು ಇದನ್ನು ತಲೆ ಫುಲ್ಲು ಮತ್ತು ರೂಟ್ಸಿಂದ ಹಿಡಿದು ನಾವು ಕೂದಲು ತನಕನೂ ಎಲ್ಲ ಹಚ್ಚಿಬಿಟ್ಟು ಒಂದು 30 ನಿಮಿಷ ಬಿಟ್ಟುಬಿಟ್ಟು ನಂತರ ನೀಟಾಗಿ ಶಾಂಪೂ ಹಾಕ್ದಿರಾನೆ ತಲೆ ಸ್ನಾನ ಅನ್ನೋದು ಮಾಡಬೇಕು. ತಲೆ ಸ್ನಾನ ಮಾಡಿಬಿಟ್ಟು ಆಮೇಲೆ ಅದನ್ನು ಒಣಗಿಸ್ಕೊಂಡು ಏನು ಬಾಚಿನ್ಗೆ ಇರುತ್ತಲ್ವ ಅದನ್ನು ತೊಗೊಂಡು ಫುಲ್ಲು ನೀಟಾಗಿ ಬಾಚಿಬಿಟ್ರೆ ನಾನು ಹೇಳ್ತಿದ್ದೀನಿ ನೋಡಿ, 100% ಲೈಫಲ್ಲಿ ಮತ್ತೆ ನಿಮಗೆ ಏನನ್ನೋ ತೊಂದರೆನೇ ಇರಲ್ಲ. ಮತ್ತೆ ಈ ಕ್ರೀಮ್ ಯೂಸ್ ಮಾಡಿದಾಗ ಹೋಗುತ್ತೆ ಮತ್ತೆ ಬರುತ್ತೇನೋ ಅನ್ನೋ ಡೌಟೇ ಬೇಡ. 100% ನಾನು ಹೇಳ್ತಿದ್ದೀನಿ, ನಿಮಗೆ ಏನು ಕಾಟ ಅನ್ನೋದು ಇರೋದೇ ಇರಲ್ಲ. ಮೊಟ್ಟೆನೂ ಸಹ ಸತ್ತೋಗ್ಬಿಡುತ್ತೆ. ಇದನ್ನೊಂದ್ಸಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.